ಸೊ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇನ್ವೆಸ್ಟಿಂಗಲ್ಲಿ ಫಸ್ಟು ನೀವು ಬೈ ಮಾಡಬೇಕು, ಆಮೇಲೆ ಸೆಲ್ ಮಾಡಬೇಕು. ಟ್ರೇಡಿಂಗಲ್ಲಿ ಫಸ್ಟು ನೀವು ಬೈ ಮಾಡಿ ಸೆಲ್ ಮಾಡ್ಬೋದು, ಸೆಲ್ ಮಾಡಿ ಬೈ ಮಾಡ್ಬೋದು. ಇದೇ ಟ್ವಿಸ್ಟು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಟ್ರೇಡಿಂಗ್ ಸುಧಾ. ನಾನು ನಿಮ್ಮ ಸುಧಾಕರ್ ಆಚಾರ್ಯ. ಇವತ್ತು ನಾವು ಮಾತಾಡೋಕೊಟ್ಟಿರೋ ಟಾಪಿಕ್ ಇನ್ವೆಸ್ಟಿಂಗ್ ಮತ್ತು ಟ್ರೇಡಿಂಗ್. ಇನ್ವೆಸ್ಟಿಂಗ್ ಅಂದರೆ ಎಲ್ಲರಿಗೂ ಗೊತ್ತು. ನೀವು ದುಡ್ದಿರೋ ಹಣನ ಲಾಂಗ್ ಟರ್ಮ್ ಪರ್ಪಸ್ಸಿಗೆ ಇನ್ವೆಸ್ಟ್ ಮಾಡೋದೇ ಇನ್ವೆಸ್ಟಿಂಗ್. ಸಿಂಪಲ್. ಇನ್ವೆಸ್ಟಿಂಗ್ ಯಾವ ರೀತಿ ಮಾಡ್ಬೋದು? ಈಕ್ವಿಟೀಸ್, ಮ್ಯೂಚುವಲ್ ಫಂಡ್ಸ್, ಈ ಎರಡು ರೀತಿ ಇನ್ವೆಸ್ಟಿಂಗ್ ಮಾಡ್ಬೋದು. ಈಕ್ವಿಟೀಸ್ ಅಂದರೆ ಏನು? ಈಕ್ವಿಟೀಸ್ ಅಂದರೆ ನೀವು ನಿಮ್ಮ ಹಣದಲ್ಲಿ ಒಂದು ಕಂಪನಿ ಶೇರ್ನ ತಗೊಂಡು ಅದನ್ನು ಯಾವಾಗ ಬೇಕಾದರೂ ಸೆಲ್ ಮಾಡೋದು ಈಕ್ವಿಟೀಸ್. ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಈ ಥರ ನಡೆಯಲ್ಲ. ಒಂದು ಕಂಪನಿ ಶೇರ್ನ ನೀವು ತೊಗೊಳಕ್ಕೆ ಆಗಲ್ಲ. ಇಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾನೆ. ಆ ಫಂಡ್ ಮ್ಯಾನೇಜರ್ಗೆ ನೀವು ದುಡ್ಡು ಹಾಕ್ತೀರಾ. ಅವನೇನು ಮಾಡ್ತಾನೆ, ನಿಮ್ಮ ದುಡ್ಡನ್ನ ಹಲವಾರು ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾನೆ. ಇದು ಮ್ಯೂಚುವಲ್ ಫಂಡ್ಸ್. ಇದ್ರದ್ದೇ ಆದಂಥ ಸರ್ಟನ್ ಪ್ರೊಸೀಜರ್ಗಳಿರುತ್ತೆ. ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಡಾಕ್ಯುಮೆಂಟ್ಸ್ನ ಓದ್ಕೊಳ್ಳಿ. ಇನ್ವೆಸ್ಟಿಂಗಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಡೇಟ್ ಇರಲ್ಲ. ಸೊ ನಿಮ್ಗೆ ಯಾವಾಗ ಬೇಕು ಅವಾಗ ಬೈ ಮಾಡ್ಬೋದು, ಯಾವಾಗ ಬೇಕು ಅವಾಗ ಸೆಲ್ ಮಾಡ್ಬೋದು. ಸೊ ನಿಮಗೆ ನೀವೇ ಓನರ್ ಇಲ್ಲಿ. ಸೊ ಈಗ ಟ್ರೇಡಿಂಗ್ ಬಗ್ಗೆ ಮಾತಾಡೋಣ. ಸೊ ಟ್ರೇಡಿಂಗ್, ಸೊ ಇಲ್ಲಿ ನಾವು ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಮುಖಾಂತರನೇ ಟ್ರೇಡ್ ಮಾಡೋಕ್ಕಾಗೋದು. ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಅಂದರೆ ಏನು? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಇವೆರಡೂ ಕಾಂಟ್ರಾಕ್ಟ್ದು ಇದ್ರದ್ದೇ ಆದಂಥ ಸರ್ಟನ್ ಎಕ್ಸ್ಪೈರಿ ಡೇಟ್ಸ್ ಇರುತ್ತೆ. ಮಂತ್ಲಿ ಎಕ್ಸ್ಪೈರಿ ಅಥವಾ ವೀಕ್ಲಿ ಎಕ್ಸ್ಪೈರಿ. ಸೊ ಆ ಎಕ್ಸ್ಪೈರಿ ಡೇಸ್ ಒಳಗಡೆ ನಮ್ಮ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಟ್ರೇಡ್ ಮುಗಿಬೇಕು. ಇಲ್ಲಿ ನಾವು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂದರೆ ಶೇರ್ಸ್ ಅಲ್ಲ. ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂದರೆ ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಆಫ್ ದಟ್ ಕಂಪನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಬೈ ಇನ್ ಲಾಟ್ಸ್, ಸೆಲ್ ಇನ್ ಲಾಟ್ಸ್ ಅನ್ನೋ ಕಾನ್ಸೆಪ್ಟ್ನ ನಾವು ಫಾಲೋ ಮಾಡಬೇಕು. ಇದನ್ನು ನಾನು ಇನ್ಡೆಪ್ತಾಗಿ ಹೋಗ್ತೀನಿ ಕಮಿಂಗ್ ವೀಡಿಯೋಸಲ್ಲಿ. ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ಎಲ್ಲನೂ ಅರ್ಥ ಆಗಲ್ಲ, ಇನ್ಡೆಪ್ತಾಗಿ ಹೋಗ್ತೀನಿ. ಸೊ ಟ್ರೇಡಿಂಗಲ್ಲಿ ಎರಡು ಥರ ಬರುತ್ತೆ. ಒಂದು ಇಂಟ್ರಾಡೇ, ಇನ್ನೊಂದು ಪೊಸಿಷನಲ್ ಟ್ರೇಡಿಂಗ್. ಇಂಟ್ರಾಡೇಲಿ ಬೆಳಗ್ಗೆ 9:15ಕ್ಕೆ ಟ್ರೇಡ್ ತೊಗೊಂಡು 3:15 ಅಷ್ಟರೊಳಗಡೆ ಕ್ಲೋಸ್ ಮಾಡೋಂಥದ್ದನ್ನ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಪೊಸಿಷನಲಲ್ಲಿ ಇವತ್ತು ತೊಗೊಂಡು ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಕ್ಸ್ಪೈರಿ ಡೇ ತನಕ ಇಟ್ಕೊಂಡ್ರೆ, ಅಥವಾ ಇನ್ ಬಿಟ್ವೀನ್ ನನ್ನ ಟಾರ್ಗೆಟ್ ಮಧ್ಯದಲ್ಲೇ ಬಂತು, ಯಾವುದೋ ಒಂದು ದಿನದಲ್ಲಿ ಬಂದುಬಿಡ್ತು, ಆವಾಗಲೇ ನಾನು ಎಕ್ಸಿಟ್ ಆಗ್ಬೋದು, ಅದನ್ನು ನಾನು ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀನಿ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇನ್ವೆಸ್ಟಿಂಗಲ್ಲಿ ಫಸ್ಟು ನೀವು ಬೈ ಮಾಡಬೇಕು, ಆಮೇಲೆ ಸೆಲ್ ಮಾಡಬೇಕು. ಟ್ರೇಡಿಂಗಲ್ಲಿ ಫಸ್ಟು ನೀವು ಬೈ ಮಾಡಿ ಸೆಲ್ ಮಾಡ್ಬೋದು, ಸೆಲ್ ಮಾಡಿ ಬೈ ಮಾಡ್ಬೋದು. ಇದೇ ಟ್ವಿಸ್ಟು. ತುಂಬ ಜನಕ್ಕೆ ಇದು ತಲೆ ಒಳಗಡೆ ಹುಳ ಬಿಟ್ಟಂಗೆ ಆಗ್ತಿರುತ್ತೆ. ಯಾರೂ ತಲೆ ಕೆಡಿಸ್ಕೋಬೇಡಿ. ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ. ಒಂದು ವಿಡಿಯೋದಲ್ಲಿ ಎಲ್ಲನೂ ಹೇಳಲಿಕ್ಕಾಗಲ್ಲ. ಸೊ ಕಮಿಂಗ್ ವೀಡಿಯೋಸಲ್ಲೆಲ್ಲ ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ ನಾನು ನಿಮಗೆ. ಜೊತೆಗಿರಿ, ಫಾಲೋ ಮಾಡ್ಕೊಳ್ಳಿ. ನಾನು ನಿಮ್ಮ ಸುಧಾಕರ್ ಆಚಾರ್ಯ, ಸೈನಿಂಗ್ ಆಫ್. ಜೈ ಕರ್ನಾಟಕ ಮಾತೆ.